ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕಣ್ಮುಂದೆ. ಪರಿಷತ್ ಸದಸ್ಯತ್ವ ಸ್ಥಾನದಲ್ಲಿ 4 ಖಾಲಿ ಸ್ಥಾನಗಳಿದ್ರೂ ಕೂಡ ಅದರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಬಜೆಟ್ ಅಧಿವೇಶನ ಕೂಡ ಘೋಷಣೆಯಾಗಿದೆ. ಬಜೆಟ್ ಅಧಿವೇಶನ ಘೋಷಣೆಯಾದರೂ ಕೂಡ ಪರಿಷತ್ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಅಕ್ಟೋಬರ್ ನಲ್ಲಿ 3 ಹಾಗೆ ಜನವರಿಯಲ್ಲಿ 1 ಸ್ಥಾನ ಖಾಲಿಯಾಗಿದೆ. ಹೀಗಿದ್ರೂ ಕೂಡ ವಿಧಾನ ಪರಿಷತ್ ಸ್ಥಾನದ ಆಯ್ಕೆಯನ್ನ ಮಾಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಪ್ರತಿನಿತ್ಯ 2 ಬಣಗಳ ನಡುವೆ ಸಂಘರ್ಷ, ಪರಸ್ಪರ ಮಾತು ಪ್ರತಿಮಾತು. ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ಹೈಕಮಾಂಡ್ ಒಪ್ಪಿಗೆಯನ್ನ ಕೂಡ ಪಡೆಯೋದು ಅನಿವಾರ್ಯ. ಕೇಳೋದು ಯಾರು, ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಯಾರು, ಈ ರೀತಿ ಅನೇಕ ಪ್ರಶ್ನೆ ಕಾಂಗ್ರೆಸ್ನ ಪಾಳ್ಯದ ಒಳಗೇನೆ ಉದ್ಭವ ಆಗಿದೆ. ಹೀಗಾಗೇನೆ ಅಕ್ಟೋಬರ್ನಿಂದ ಇಲ್ಲಿವರೆಗೂ ಅಭ್ಯರ್ಥಿಗಳ ಆಯ್ಕೆ ಪೆಂಡಿಂಗ್ ಇದ್ರೂ ಕೂಡ ಅದರ ಬಗ್ಗೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, 4 ಸ್ಥಾನ ಖಾಲಿ ಇದೆ. ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಅಷ್ಟೊಂದು ಕಷ್ಟನಾ ಅಥವಾ ಇಷ್ಟ ಇಲ್ವಾ ಮಾಡ್ಲಿಕ್ಕೆ ಅಂತ? ಎರಡನೇ ಪ್ರಶ್ನೆ ಸರಿಯಾಗಿದೆ ಸ್ಮಿತಾ. ಯಾಕಂದ್ರೆ ಸಿಎಂ ಡಿಸಿಎಂಗೆ ಈ ಅಭ್ಯರ್ಥಿಗಳ ಆಯ್ಕೆ ಒಂದು ರೀತಿಯಲ್ಲಿ ಜಟಿಲವಾಗಿದೆ. ಇವರಿಬ್ಬರ ಜೊತೆಗೆ ಸಿಎಂ ಡಿಸಿಎಂ ಅವರ ಸಂಬಂಧ ಕಳೆದ ನವೆಂಬರ್ ಡಿಸೆಂಬರ್ನಿಂದ ಸರಿಯಾಗಿಲ್ಲ. ಆದರೂ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಜಟಾಪಟಿ. ಡಿಸಿಎಂ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ರು ಸಿಎಂ ಅವ್ರನ್ನ ಮನೆಗೆ ಭೇಟಿ ಮಾಡೋಕೆ. ಆದ್ರೆ ಕಳೆದ 2-3 ತಿಂಗಳಿಂದ ಅಷ್ಟಾಗಿ ಭೇಟಿ ಮಾಡ್ತಾ ಇಲ್ಲ. ಮತ್ತು ಪ್ರಮುಖವಾಗಿ ಈ ವಿಚಾರವನ್ನ ಚರ್ಚೆ ಮಾಡಿ ಹೈಕಮಾಂಡ್ಗೆ ಲಿಸ್ಟ್ ಅನ್ನ ಕಳಿಸ್ಕೊಟ್ಟು ಅದು ಫೈನಲ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ಲಿಸ್ಟ್ ಅನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿಲ್ಲ. ಯಾಕಂದ್ರೆ ನಿನ್ನೆ ಕೂಡ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಪಟ್ಟಿನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇನ್ನೊಂದ್ ಕಡೆ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದ್ರಿಂದ ಒಂದಷ್ಟು ಜಟಿಲವಾದಂತಹ ಸಮಸ್ಯೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಅದರ ಜೊತೆಗೆ ಆಂತರಿಕವಾದಂತಹ ಸಂಬಂಧಗಳು ಹರಿಸಿರೋದರ ಕಾರಣಕ್ಕಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ನೆನಪು ಬಿದ್ದಿರ್ತಕ್ಕಂಥದ್ದು. ಮತ್ತು ಸಾಕಷ್ಟು ಜನ ಆಕಾಂಕ್ಷಿಗಳು ನಮ್ಮನ್ನ ಆಯ್ಕೆ ಮಾಡಿ ಅನ್ನುವಂತ ಒಂದಷ್ಟು ಮಾನದಂಡವನ್ನ ಇಟ್ಟುಕೊಂಡು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನಕ್ಕೆ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳ ಕಾಲಹರಣ ಮಾಡುವಂತ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಸಿಎಂ ಡಿಸಿಎಂ ಇದಕ್ಕೆ ಉತ್ತರ ಹೇಳಬೇಕು. ಸ್ವತಃ ಡಿಸಿಎಂ ಅವರೇ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಹೌದು ಇದು ಆಯ್ಕೆ ಪ್ರಕ್ರಿಯೆ ವಿಳಂಬ ಆಗಿದೆ, ಆದಷ್ಟು ಶೀಘ್ರ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಇನ್ನೂ ಅದಕ್ಕೂ ಕೂಡ ಅದರ ಪ್ರಕ್ರಿಯೆಗಳು ಆರಂಭ ಆಗದೇ ಇರೋದು ಏನು ಆಕಾಂಕ್ಷಿಗಳಿದ್ದಾರೆ ಪರಿಷತ್ ಸ್ಥಾನಕ್ಕೆ ಹೋಗಬೇಕನ್ನುವಂಥವ್ರು ಅವರಿಗೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸ್ಮಿತಾ. ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕಣ್ಮುಂದೆ. ಪರಿಷತ್ ಸದಸ್ಯತ್ವ ಸ್ಥಾನದಲ್ಲಿ 4 ಖಾಲಿ ಸ್ಥಾನಗಳಿದ್ರೂ ಕೂಡ ಅದರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಬಜೆಟ್ ಅಧಿವೇಶನ ಕೂಡ ಘೋಷಣೆಯಾಗಿದೆ. ಬಜೆಟ್ ಅಧಿವೇಶನ ಘೋಷಣೆಯಾದರೂ ಕೂಡ ಪರಿಷತ್ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಅಕ್ಟೋಬರ್ ನಲ್ಲಿ 3 ಹಾಗೆ ಜನವರಿಯಲ್ಲಿ 1 ಸ್ಥಾನ ಖಾಲಿಯಾಗಿದೆ. ಹೀಗಿದ್ರೂ ಕೂಡ ವಿಧಾನ ಪರಿಷತ್ ಸ್ಥಾನದ ಆಯ್ಕೆಯನ್ನ ಮಾಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಪ್ರತಿನಿತ್ಯ 2 ಬಣಗಳ ನಡುವೆ ಸಂಘರ್ಷ, ಪರಸ್ಪರ ಮಾತು ಪ್ರತಿಮಾತು. ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ಹೈಕಮಾಂಡ್ ಒಪ್ಪಿಗೆಯನ್ನ ಕೂಡ ಪಡೆಯೋದು ಅನಿವಾರ್ಯ. ಕೇಳೋದು ಯಾರು, ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಯಾರು, ಈ ರೀತಿ ಅನೇಕ ಪ್ರಶ್ನೆ ಕಾಂಗ್ರೆಸ್ನ ಪಾಳ್ಯದ ಒಳಗೇನೆ ಉದ್ಭವ ಆಗಿದೆ. ಹೀಗಾಗೇನೆ ಅಕ್ಟೋಬರ್ನಿಂದ ಇಲ್ಲಿವರೆಗೂ ಅಭ್ಯರ್ಥಿಗಳ ಆಯ್ಕೆ ಪೆಂಡಿಂಗ್ ಇದ್ರೂ ಕೂಡ ಅದರ ಬಗ್ಗೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, 4 ಸ್ಥಾನ ಖಾಲಿ ಇದೆ. ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಅಷ್ಟೊಂದು ಕಷ್ಟನಾ ಅಥವಾ ಇಷ್ಟ ಇಲ್ವಾ ಮಾಡ್ಲಿಕ್ಕೆ ಅಂತ? ಎರಡನೇ ಪ್ರಶ್ನೆ ಸರಿಯಾಗಿದೆ ಸ್ಮಿತಾ. ಯಾಕಂದ್ರೆ ಸಿಎಂ ಡಿಸಿಎಂಗೆ ಈ ಅಭ್ಯರ್ಥಿಗಳ ಆಯ್ಕೆ ಒಂದು ರೀತಿಯಲ್ಲಿ ಜಟಿಲವಾಗಿದೆ. ಇವರಿಬ್ಬರ ಜೊತೆಗೆ ಸಿಎಂ ಡಿಸಿಎಂ ಅವರ ಸಂಬಂಧ ಕಳೆದ ನವೆಂಬರ್ ಡಿಸೆಂಬರ್ನಿಂದ ಸರಿಯಾಗಿಲ್ಲ. ಆದರೂ ಪ್ರಮುಖವಾಗಿ ಅಧಿಕಾರ ಹಂಚಿಕೆ
ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಜಟಾಪಟಿ. DCM ಅವರು ಪದೇ ಪದೇ DK ಶಿವಕುಮಾರ್ ಅವರು ಹೋಗ್ತಾ ಇದ್ರು CM ಅವ್ರನ್ನ ಮನೆಗೆ ಭೇಟಿ ಮಾಡೋಕೆ. ಆದ್ರೆ ಕಳೆದ 2-3 ತಿಂಗಳಿಂದ ಅಷ್ಟಾಗಿ ಭೇಟಿ ಮಾಡ್ತಾ ಇಲ್ಲ ಮತ್ತು ಪ್ರಮುಖವಾಗಿ ಈ ವಿಚಾರವನ್ನ ಚರ್ಚೆ ಮಾಡಿ ಹೈಕಮಾಂಡ್ಗೆ ಲಿಸ್ಟ್ ಅನ್ನ ಕಳಿಸ್ಕೊಟ್ಟು ಅದು ಫೈನಲ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ಲಿಸ್ಟ್ ಅನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿಲ್ಲ. ಯಾಕಂದ್ರೆ ನಿನ್ನೆ ಕೂಡ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಪಟ್ಟಿನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇನ್ನೊಂದ್ ಕಡೆ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದ್ರಿಂದ ಒಂದಷ್ಟು ಜಟಿಲವಾದಂತಹ ಸಮಸ್ಯೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಅದರ ಜೊತೆಗೆ ಆಂತರಿಕವಾದಂತಹ ಸಂಬಂಧಗಳು ಹರಿಸಿರೋದರ ಕಾರಣಕ್ಕಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ನೆನಪು ಇದ್ದಿಗೆ ಬಿದ್ದಿರ್ತಕ್ಕಂಥ ಮತ್ತು ಸಾಕಷ್ಟು ಜನ ಆಕಾಂಕ್ಷಿಗಳು ನಮ್ಮನ್ನ ಆಯ್ಕೆ ಮಾಡಿ ಅನ್ನುವಂತ ಒಂದಷ್ಟು ಮಾನದಂಡವನ್ನ ಇಟ್ಟುಕೊಂಡು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನಕ್ಕೆ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳ ಕಾಲಹರಣ ಮಾಡುವಂತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ CM DCM ಇದಕ್ಕೆ ಉತ್ತರ ಹೇಳಬೇಕು. ಸ್ವತಃ DCM ಅವರೇ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಹೌದು ಇದು ಆಯ್ಕೆ ಪ್ರಕ್ರಿಯೆ ವಿಳಂಬ ಆಗಿದೆ, ಆದಷ್ಟು ಶೀಘ್ರ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಇನ್ನೂ ಅದಕ್ಕೂ ಕೂಡ ಅದರ ಪ್ರಕ್ರಿಯೆಗಳು ಆರಂಭ ಆಗದೇ ಇರೋದು ಏನು ಆಕಾಂಕ್ಷಿಗಳಿದ್ದಾರೆ ಪರಿಷತ್ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂಥವ್ರು ಅವರಿಗೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸ್ಮಿತಾ, ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಸಮನ್ವಯತೆ ಕೊರತೆ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕಣ್ಮುಂದೆ. ಪರಿಷತ್ ಸದಸ್ಯತ್ವ ಸ್ಥಾನದಲ್ಲಿ 4 ಖಾಲಿ ಸ್ಥಾನಗಳಿದ್ರೂ ಕೂಡ ಅದರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಬಜೆಟ್ ಅಧಿವೇಶನ ಕೂಡ ಘೋಷಣೆಯಾಗಿದೆ. ಬಜೆಟ್ ಅಧಿವೇಶನ ಘೋಷಣೆಯಾದ್ರೂ ಕೂಡ ಪರಿಷತ್ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಅಕ್ಟೋಬರ್ ನಲ್ಲಿ 3 ಹಾಗೆ ಜನವರಿಯಲ್ಲಿ 1 ಸ್ಥಾನ ಖಾಲಿಯಾಗಿದೆ. ಹೀಗಿದ್ರೂ ಕೂಡ ವಿಧಾನ ಪರಿಷತ್ ಸ್ಥಾನದ ಆಯ್ಕೆಯನ್ನ ಮಾಡಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಪ್ರತಿನಿತ್ಯ 2 ಬಣಗಳ ನಡುವೆ ಸಂಘರ್ಷ, ಪರಸ್ಪರ ಮಾತು ಪ್ರತಿ ಮಾತು. ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ಹೈಕಮಾಂಡ್ ಒಪ್ಪಿಗೆಯನ್ನ ಕೂಡ ಪಡೆಯೋದು ಅನಿವಾರ್ಯ. ಕೇಳೋದು ಯಾರು, ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಯಾರು, ಈ ರೀತಿ ಅನೇಕ ಪ್ರಶ್ನೆ ಕಾಂಗ್ರೆಸ್ನ ಪಾಳ್ಯದ ಒಳಗೇನೆ ಉದ್ಭವ ಆಗಿದೆ. ಹೀಗಾಗೇನೆ ಅಕ್ಟೋಬರ್ನಿಂದ ಇಲ್ಲಿವರೆಗೂ ಅಭ್ಯರ್ಥಿಗಳ ಆಯ್ಕೆ ಪೆಂಡಿಂಗ್ ಇದ್ರೂ ಕೂಡ ಅದರ ಬಗ್ಗೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಯಾವುದೇ ರೀತಿಯಲ್ಲೂ ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, 4 ಸ್ಥಾನ ಖಾಲಿ ಇದೆ. ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಅಷ್ಟೊಂದು ಕಷ್ಟನಾ ಅಥವಾ ಇಷ್ಟ ಇಲ್ವಾ ಮಾಡ್ಲಿಕ್ಕೆ ಅಂತ? ಪ್ರಶ್ನೆ, ಎರಡನೇ ಪ್ರಶ್ನೆ ಸರಿಯಾಗಿದೆ ಸ್ಮಿತಾ. ಯಾಕಂದ್ರೆ CM DCMಗೆ ಈ ಅಭ್ಯರ್ಥಿಗಳ ಆಯ್ಕೆ ಒಂದು ರೀತಿಯಲ್ಲಿ ಜಟಿಲವಾಗಿದೆ. ಇವರಿಬ್ಬರ ಜೊತೆಗೆ CM DCM ಅವರ ಸಂಬಂಧ ಕಳೆದ ನವೆಂಬರ್ ಡಿಸೆಂಬರ್ನಿಂದ ಸರಿಯಾಗಿಲ್ಲ. ಆದರೂ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಜಟಾಪಟಿ. DCM ಅವರು ಪದೇ ಪದೇ DK ಶಿವಕುಮಾರ್ ಅವರು ಹೋಗ್ತಾ ಇದ್ರು CM ಅವ್ರನ್ನ ಮನೆಗೆ ಭೇಟಿ ಮಾಡೋಕೆ. ಆದ್ರೆ ಕಳೆದ 2-3 ತಿಂಗಳಿಂದ ಅಷ್ಟಾಗಿ ಭೇಟಿ ಮಾಡ್ತಾ ಇಲ್ಲ ಮತ್ತು ಪ್ರಮುಖವಾಗಿ ಈ ವಿಚಾರವನ್ನ ಚರ್ಚೆ ಮಾಡಿ ಹೈಕಮಾಂಡ್ಗೆ ಲಿಸ್ಟ್ ಅನ್ನ ಕಳಿಸ್ಕೊಟ್ಟು ಅದು ಫೈನಲ್ ಅನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ಲಿಸ್ಟ್ ಅನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿಲ್ಲ. ಯಾಕಂದ್ರೆ ನಿನ್ನೆ ಕೂಡ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಆದ್ರೂ ಕೂಡ ಈ ಒಂದು ಪಟ್ಟಿನ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇನ್ನೊಂದ್ ಕಡೆ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆದ್ರಿಂದ ಒಂದಷ್ಟು ಜಟಿಲವಾದಂತಹ ಸಮಸ್ಯೆ ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಅದರ ಜೊತೆಗೆ ಆಂತರಿಕವಾದಂತಹ ಸಂಬಂಧಗಳು ಹರಿಸಿರೋದರ ಕಾರಣಕ್ಕಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ನೆನಪು ಇದ್ದಿಗೆ ಬಿದ್ದಿರ್ತಕ್ಕಂಥ ಮತ್ತು ಸಾಕಷ್ಟು ಜನ ಆಕಾಂಕ್ಷಿಗಳು ನಮ್ಮನ್ನ ಆಯ್ಕೆ ಮಾಡಿ ಅನ್ನುವಂತ ಒಂದಷ್ಟು ಮಾನದಂಡವನ್ನ ಇಟ್ಟುಕೊಂಡು ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳು. ಈಗಾಗಲೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬೇಗ ಆದಷ್ಟು ಶೀಘ್ರವಾಗಿ ಇದಕ್ಕೆ ಮುಕ್ತಿ ಕೊಡಿ ಅನ್ನುವಂಥದ್ದು. ಈಗಾಗಲೇ ಏನು ಅಧಿವೇಶನ ಕೂಡ ಘೋಷಣೆ ಆಗಿದೆ. ಅಧಿವೇಶನಕ್ಕೆ ಘೋಷಣೆ ಆಗಬೇಕಾದಾಗ ಇದನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು 4 ತಿಂಗಳ ಕಾಲಹರಣ ಮಾಡುವಂತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ CM DCM ಇದಕ್ಕೆ ಉತ್ತರ ಹೇಳಬೇಕು. ಸ್ವತಃ DCM ಅವರೇ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಹೌದು ಇದು ಆಯ್ಕೆ ಪ್ರಕ್ರಿಯೆ ವಿಳಂಬ ಆಗಿದೆ, ಆದಷ್ಟು ಶೀಘ್ರ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಇನ್ನೂ ಅದಕ್ಕೂ ಕೂಡ ಅದರ ಪ್ರಕ್ರಿಯೆಗಳು ಆರಂಭ ಆಗದೇ ಇರೋದು ಏನು ಆಕಾಂಕ್ಷಿಗಳಿದ್ದಾರೆ ಪರಿಷತ್ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂಥವ್ರು ಅವರಿಗೆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸ್ಮಿತಾ.